ಸೀತಮ್ಮನ ಮಡಿಲಿಂದ ಜಾರಿ ಹೋಗ್ತಿದ್ದಾಳೆ ಸುಬ್ಬಿ. ಸುಬ್ಬಿ ಈಗ ದತ್ತು ಕೊಡೋ ನೆಪದಲ್ಲಿ ಮಾರಾಟವಾಗ್ತಿದ್ದಾಳೆ. ಹೇಗೆ ಕಾಪಾಡ್ತಾಳೆ ಸಿಹಿ? ನೋಡೋಣ ಬನ್ನಿ. ಸೀತಾರಾಮ ಧಾರಾವಾಹಿನಲ್ಲಿ ಈಗ ರಾಮ್ ಸೀತಾ ಕಣ್ತಪ್ಪಿಸಿ ಸುಬ್ಬಿನ ದತ್ತು ತಾತನ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಸೀತಾಗೆ ಪಾಪ ಸುಬ್ಬಿ ಇಲ್ದಿರ ನಿದ್ದೆನೇ ಬರ್ತಿಲ್ಲ. ರಾಮ್ ನಮ್ಮ ಸಿಹಿ ಮನೇಲಿ ಇಲ್ಲದೆ ಇರೋದು ನನಗೊಂಚೂರು ನಿದ್ದೆ ಬರ್ತಿಲ್ಲ, ನನಗೆ ಯಾವಾಗ ಅವಳನ್ನ ನೋಡ್ತೀನೋ ಅಂತ ಇಡೀ ರಾತ್ರಿ ಕನ್ವರ್ಸ್ಕೊಂಡು ರಾಮಂಗೂ ನಿದ್ದೆ ಕೊಡ್ದಿರ ತಾನು ನಿದ್ದೆಗೆ ಇಟ್ಕೊಂಡು ತುಂಬ ಬೇಜಾರಲ್ಲಿ ಕೂತಿದ್ದಾಳೆ. ಈ ಕಡೆ ಆ ತಾತನ ಮನೆಯಲ್ಲಿ ಸುಬ್ಬಿ ಕೂಡ ಸೀತಮ್ಮನ ಫೋಟೋನ ತಬ್ಕೊಂಡು ಮಲ್ಕೊಂಡಿದ್ದಾಳೆ. ನನಗೆ ಸೀತಮ್ಮನ ತಬ್ಕೊಬೇಕು ಅನ್ನಿಸ್ತಿದೆ, ಸೀತಮ್ಮನ ತಬ್ಕೊಂಡು ಮಲ್ಕೋಬೇಕು ಅನ್ನಿಸ್ತಿದೆ. ಆದರೆ ಏನು ಮಾಡಲಿ, ಈಗ ಫೋಟೋನೇ ತಬ್ಕೊಂಡು ಮಲ್ಕೊತೀನಿ, ನಾಳೆ ಹೆಂಗೂ ಹೋಗ್ತೀನಲ್ಲ ಓಡೋಗಿ ಸೀತಮ್ಮನ ತಬ್ಕೊಂಡ್ಬಿಡ್ತೀನಿ ಅಂತ ಹೇಗೋ ಅವಳಿಗವಳೆ ಸಮಾಧಾನ ಮಾಡಿಕೊಂಡು ಮಲ್ಕೊಂಡ್ಳು. ಬೆಳಕಾಗತ್ತೆ. ಸುಬ್ಬಿ ಅವ್ರ ಅಕ್ಕ ಹೋಗಿ ಸುಬ್ಬಿ ತಾತನ ಹತ್ರ ಕೇಳ್ತಾಳೆ, ತಾತ ನಿಜ ಹೇಳು, ನೀನು ಸುಬ್ಬಿನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಅವಳಿಗೆ ಅನುಮಾನ ಬಂದಿರುತ್ತೆ. ಹಾಗಾಗಿ ಕೇಳಿದಾಗ ನಮ್ಮ ಸುಬ್ಬಿನ ಯಾರೋ ದತ್ತು ತೊಗೊಳಕ್ಕೆ ಅಂತ ಬಂದಿದ್ದಾರೆ, ಅವ್ರಿಗೆ ವಾಪಸ್ ಬರೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದಾಗ ಸುಬ್ಬಿಗೆ ತುಂಬ ಶಾಕ್ ಆಗುತ್ತೆ. ನಾನು ಸೀತಮ್ಮನ ಮನೆಗೆ ಹೋಗಬೇಕು ಅಂತ ಹಠ ಮಾಡ್ತಾಳೆ. ಆದರೆ ಆ ದತ್ತು ತಾತ ಬಿಲ್ಕುಲ್ ಒಪ್ಪೋದಿಲ್ಲ, ನಾನು ದತ್ತುನೇ ಕೊಡೋದು ಅಂತ ಹೇಳ್ತಿದ್ದಾನೆ. ಈಗ ಸುಬ್ಬಿ ಹೇಗೆ ಸೀತಮ್ಮನ ಮಡ್ಲು ಸೇರ್ತಾಳೆ ಅಥವಾ ಮಡ್ಲು ಜಾರು ಹೋಗ್ತಾಳೆ? ಈಗ ಸುಬ್ಬಿ ಸಿಹಿನ ಸಹಾಯಕ್ಕೆ ಅಂತ ಕರೀಲೇಬೇಕು. ಸಿಹಿನ ಸಹಾಯಕ್ಕೆ ಕರೆದಾಗ ಸಿಹಿ ಏನೆಲ್ಲ ಉಪಾಯ ಮಾಡಿ ಸುಬ್ಬಿನ ಕಾಪಾಡ್ಕೋತಾಳೆ, ಹೇಗೆ ಮತ್ತೆ ಸೀತಮ್ಮನ ಮಡ್ಲಿಗೆ ಸುಬ್ಬಿನ ತಂದು ಅರ್ಪಿಸ್ತಾಳೆ ಅನ್ನೋದನ್ನ ಕಾದು ನೋಡೋಣ. ಈ ಎಪಿಸೋಡ್ನಲ್ಲಿ ಅಷ್ಟೇ ಅಲ್ಲ, ಇನ್ನು ವಿಶ್ವನ್ಗೆ ಮತ್ತು ಭಾರ್ಗವಿಗೆ ದೆವ್ವದ ಕಾಟ ಶುರುವಾಗಿದೆ ಅನ್ನೋ ಅನುಮಾನ ಅವರಿಬ್ಬರಿಗೂ ಶುರುವಾಗಿದೆ. ಈಗ ಅವರವರಲ್ಲೇ ಜಗಳ ಕೂಡ ಹತ್ಕೊಂಡಿದೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಮತ್ತೆ ಸಿಗೋಣ. ಬಾಯ್ ಬಾಯ್.